ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನನ್ನ ದಾಂಡೇಲಿ ವ್ಲಾಗ್ಸ್ಗಳು ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗ್ತಿದೆ, ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಅಮ್ಮ ನೋಡಿ, ಬೆಳಗ್ಗೆ ಮುಂಚೆನೇ ಎದ್ಬಿಟ್ಟು ಒಂದಷ್ಟು ಹೂವನ್ನು ಇಲ್ಲಿ ಕೊಯ್ದಿಟ್ಟಿದ್ದಾರೆ. ಹೂವು, ತುಳಸಿ ಎಲ್ಲವೂ ರೆಡಿ ಇದೆ. ಇದಾದಮೇಲೆ ನಾನು ದೇವ್ರ ಮುಂದೆ ಒಂದು ರಂಗೋಲಿಯನ್ನು ಹಾಕೋಣ ಅಂತ ಬಂದೆ. ಈ ರಂಗೋಲಿ ಹಾಕಿದಾದ ನಂತರ ಅಪ್ಪ ಕೂಡ ರೆಡಿಯಾಗಿ ಬರ್ತಾರೆ. ನಂತರ ಅವರು ಅವರ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಹೇಗೆ ಅಂದರೆ ಪ್ರತಿದಿನವೂ ಒಂದು ರೂಟೀನ್ ಸೆಟ್ ಆಗಿಬಿಟ್ಟಿದೆ. ನಮ್ಮ ಬೆಂಗಳೂರಲ್ಲಾದರೆ ಹಾಗಲ್ಲ, ಯಾವುದು ಟೈಮು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರತ್ತೆ, ಡಿಪೆಂಡಿಂಗ್ ಆನ್ ಮಗಳು ಸ್ಕೂಲಿಗೆ ಹೋಗೋದಿದ್ರೆ ಅಥವಾ ಸಂಡೇ ಆಫೀಸ್ಗೆ ರಜೆ ಇದ್ದರೆ, ಹೀಗೆಲ್ಲ ನಮ್ಮ ರೂಟೀನ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಿರುತ್ತೆ. ಬಟ್ ಇಲ್ಲಿನ ನಮ್ಮನ ಮನೆಯಲ್ಲಿ ಸಾಮಾನ್ಯವಾಗಿ ಪ್ರತಿದಿನವೂ ಒಂದೇ ರೂಟೀನ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಮುಂಚೆ ಎದ್ದು ಅವರು ಹೂವನ್ನೆಲ್ಲ ಕೊಯ್ದುಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ನಂತರ ಸ್ನಾನ ಮಾಡಿ, ದೇವ್ರಿಗೆ ಪೂಜೆ ಮಾಡಿ ನಂತರನೇ ತಿಂಡಿ ತಿನ್ನೋದು. ಸೊ ಇದು ಒಂದು ರೂಟೀನು ನಾವು ಚಿಕ್ಕವರಿದ್ದಾಗಿಂದನೂ ಅವರು ಮಾಡಿಕೊಂಡೇ ಬಂದಿರೋದು. ಸೊ ಅದರಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. 365 ದಿನವೂ ಕೂಡ ಇದೇ ಇರುತ್ತೆ. ಅನ್ಲೆಸ್ ಅವರು ಟ್ರಾವೆಲ್ ಮಾಡ್ತಿದ್ರೆ ಮಾತ್ರ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಸೊ ಇಲ್ಲಿ ನಾನು ಒಂದು ಚಿಕ್ಕ ರಂಗೋಲಿಯನ್ನು ಹಾಕಿ ಮುಗಿಸ್ದೆ. ಸಿಂಪಲ್ಲಾಗಿ ಒಂದು ಚಿಕ್ಕ ಜಾಗದಲ್ಲಿ ದೇವರ ಒಂದು ಗೂಡು ಇರುವಂಥದ್ದು. ಸೊ ಅಲ್ಲಿ ಹೇಗೆ ಬೇಕೋ ಅಷ್ಟು ಚಿಕ್ಕ ಚಿಕ್ಕ ರಂಗೋಲಿಗಳನ್ನು ಹಾಕ್ಕೊಳ್ಳೋದು. ನನಗಂತೂ ರಂಗೋಲಿ ಹಾಕೋದು ತುಂಬಾ ಇಷ್ಟ ಆಗುತ್ತೆ. ಇದಾದಮೇಲೆ ಅಮ್ಮ ಇಲ್ಲಿ ಮಲ್ಲಿಗೆ ಹೂವನ್ನು ಕೊಯ್ದಿಟ್ಟಿದ್ರು. ಸೊ ಅದನ್ನು ಒಂದು ದಂಡೆ ಮಾಡಿಕೊಡು, ಮಾಲೆ ಮಾಡಿಕೊಡು ಅಂತ ಹೇಳಿದರು. ಹಾಗಾಗಿ ನಾನಿಲ್ಲಿ ಸುಮಾರು ದಿನಗಳ ನಂತರ ಮತ್ತೆ ಇಲ್ಲಿ ದಂಡೆ ಮಾಡೋದಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ಮಲ್ಲಿಗೆ ಹೂವನ್ನು ತಂದ್ಕೊಳ್ಳೋದು ಮತ್ತು ಅದರದ್ದು ಮಾಲೆ ಕಟ್ಟೋದು ಎಲ್ಲ ತುಂಬಾ ರೇರ್ ಆಗಿಬಿಟ್ಟಿದೆ. ಅದರಲ್ಲೂ ನಾನಂತೂ ತುಂಬಾ ರೇರು. ಯಾಕಂದರೆ ಡೈರೆಕ್ಟಾಗಿ ಮಲ್ಲಿಗೆ ಮಾಲೆನೇ ಸಿಗತ್ತಲ್ವ, ಅದನ್ನೇ ತೊಗೊಂಡು ಬರ್ತೀನಿ ಬೇಕು ಅನ್ನಿಸ್ದಾಗೆಲ್ಲ. ಮತ್ತು ಇದನ್ನು ನನಗೆ ಜಾಸ್ತಿ ಹೊತ್ತು ಮುಡಿಯೋದಕ್ಕಾಗಲ್ಲ, ತುಂಬಾ ಪರಿಮಳ ಅಲ್ವಾ. ಕೊನೆಗೆ ನನಗೆ ತಲೆನೋವು ಬಂದಂಗೆ ಆಗಿಬಿಡತ್ತೆ. ಬಟ್ ನನಗೆ ತುಂಬಾ ಇಷ್ಟ. ನೋಡಿ, ಇದು ಆಲ್ಮೋಸ್ಟ್ 3 ಲೇಯರಲ್ಲಿ ಇರುವಂಥ ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದನ್ನು ನನಗೆ ನೋಡಿದಾಗ ತುಂಬಾ ಖುಷಿಯಾಯಿತು. ಸೊ ರೆಕಾರ್ಡಿಂಗ್ ಕೂಡ ಮಾಡೋಣ, ವಿಡಿಯೋದಲ್ಲಿ ತೋರಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ವಿಡಿಯೋ ಮಾಡ್ಕೊಳ್ತಾ ನಾನು ಮಾಲೆಯನ್ನು ಕಟ್ಕೊಳ್ತಾ ಇದ್ದೀನಿ. ಅಮ್ಮನ ಜೊತೆ ಅದು ಇದು ಮಾತುಕತೆ ನಡೀತಾನೆ ಇತ್ತು. ಹಾಗೆ ಇಲ್ಲಿ ಮಲ್ಲಿಗೆ ಹೂವು ಈಗಿನ ಸೀಸನ್ ಅಲ್ವಾ, ಇವಾಗ ಬೆಳೆಯುತ್ತೆ. ಆಮೇಲೆ ಬೇಕು ಅಂದರೂ ಕೂಡ ಸಿಗೋದಿಲ್ಲ. ಸಿಕ್ಕಾಪಟ್ಟೆ ಪರಿಮಳ ಇದಂತೂ. ಒಂದು ಮಲ್ಲಿಗೆ ಹೂವು ಕೊಯ್ಕೊಂಡ್ರೆ ಇಡೀ ಮನೆ ತುಂಬ ಘಮ ಬರ್ತಾನೆ ಇರುತ್ತೆ. ಮತ್ತು ನಾನು ಮಾಲೆ ಕಟ್ಟದೆ ಸುಮಾರು ದಿನ ಆಗಿತ್ತು. ಸೊ ಇದು ಕೂಡ ನನಗೆ ಒಂದು ರಿಫ್ರೆಶಿಂಗ್ ಆಗಿ ಇತ್ತು. ಸೊ ಅಮ್ಮನ ಮನೆಗೆ ಬಂದಾಗ ಹೀಗೆ ಒಂಥರ ನಾಸ್ಟಾಲ್ಜಿಯಾ ಅಥವಾ ಬಾಲ್ಯದ ನೆನಪುಗಳನ್ನು ಮತ್ತೊಮ್ಮೆ ರಿಕಾಲ್ ಮಾಡಿದ ಹಾಗೆ. ಆವಾಗೆಲ್ಲ ಯಾವ ಕೆಲಸಗಳನ್ನು ಇಷ್ಟಪಟ್ಟು ಮಾಡ್ತಿದ್ವಲ್ಲ, ಅದನ್ನೇ ಮತ್ತೆ ಇವಾಗ ಮಾಡೋಕ್ಕೆ ಟ್ರೈ ಮಾಡೋದು. ಇವಾಗಂತೂ ಮಕ್ಕಳು ಇದ್ದಾರೆ. ಸೊ ಅವ್ರ ಚೈಲ್ಡ್ಹುಡ್ ಜೊತೆ ನಾವು ಚೈಲ್ಡ್ಹುಡ್ಡನ್ನು ಬದುಕೋದು ಅಂತಲೇ ಹೇಳ್ಬೋದು. ಇವತ್ತಿನ ಬೆಳಗಿನ ತಿಂಡಿಗೆ ಮಾವಿನ ಹಣ್ಣಿನ ಸೀಕರಣೆ ಮಾಡಿದರು ಅಮ್ಮ. ಹಾಗೆ ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿ ಕೂಡ ಮಾಡಿದರು. ಹಾಗೆ ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿಯನ್ನು ಕೈಯಲ್ಲಿ ಬಡಿದ್ಬಿಟ್ಟು ಮಾಡೋದಿಲ್ಲ ಅಮ್ಮ. ಅವರು ನಾರ್ಮಲಾಗಿ ಲಟ್ಟಿಸಿನೇ ಮಾಡೋದು. ಬಡಿದು ಮಾಡೋದು ನಮಗೆ ಬರೋದೇ ಇಲ್ಲ, ಯಾರಿಗೂ ಬರೋದಿಲ್ಲ ನಮ್ಮ ಮನೇಲಿ. ಮತ್ತು ಇದು ನಾವು ಅಂದರೆ ಊಟಕ್ಕೆ ರೊಟ್ಟಿಯನ್ನು ಏನು ತಿನ್ನೋದಿಲ್ಲ, ಬೆಳಗಿನ ತಿಂಡಿಗೋಸ್ಕರನೇ ಸಾಮಾನ್ಯವಾಗಿ ಮಾಡೋದು ಜಾಸ್ತಿ. ಸೊ ಇಲ್ಲಿ ಈ ರೀತಿಯಾಗಿ ಮೊದಲಿಗೆ ರೊಟ್ಟಿಯನ್ನು ಲಟ್ಟಿಸ್ಕೊಳ್ತಾ ಇದ್ದಾರೆ. ನಂತರ ಅದನ್ನು ಬೇಯಿಸುವಾಗ ಸ್ವಲ್ಪ ನೀರನ್ನು ಹೀಗೆ ಅದರ ಮೇಲೆ ಟಚ್ ಮಾಡ್ದಂಗೆ ಮಾಡ್ತಾರೆ. ಇದರಿಂದಾಗಿ ರೊಟ್ಟಿ ಒಳ್ಳೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಮಾವಿನ ಹಣ್ಣಿನ ಸೀಕರಣೆ ಅಥವಾ ಯಾವುದಾದ್ರೂ ಒಳ್ಳೆ ಗ್ರೇವಿ ಇರುತ್ತಲ್ಲ, ಅದ್ರ ಜೊತೆ ಎಲ್ಲ ಸಖತ್ ಕಾಂಬಿನೇಷನ್ ಆಗಿ ಬರುತ್ತೆ. ನನ್ನ ತಂಗಿ ಇಲ್ಲಿ ಅವಳು ಉಂಡೆ ಮಾಡಿ ಕೊಡ್ತಾ ಇದ್ಲು. ಹಾಗೆ ರೊಟ್ಟಿಯನ್ನು ಮಾಡ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ಯಾರಾದರೂ ಉಂಡೆ ಮಾಡಿಕೊಡು ಅಂದರೆ ಸ್ವಲ್ಪ ತಲೆನೋವು ಬಂದುಬಿಡುತ್ತೆ. ಯಾಕಂದರೆ ಒಬ್ಬೊಬ್ರದ್ದು ಮನೇಲಿ ಒಂದೊಂದು ಸೈಜಲ್ಲಿ ರೊಟ್ಟಿ ಅಥವಾ ಚಪಾತಿಗಳನ್ನು ಮಾಡ್ತಾರಲ್ವ. ಸ್ವಲ್ಪ ದೊಡ್ಡದಾಗ್ಬಿಟ್ರೆ ದೊಡ್ಡ ಉಂಡೆ ಆಗುತ್ತೆ, ಸಣ್ಣದಾದರೆ ಸಣ್ಣ ಉಂಡೆ ಆಗುತ್ತೆ. ಚಿಕ್ಕ ವಿಷಯಗಳು, ಬಟ್ ಅದನ್ನು ಮಾಡುವಾಗ ತುಂಬಾ ಒಂಥರ ವಿಯರ್ಡ್ ಅನ್ನಿಸ್ತಾ ಇರುತ್ತೆ. ನಿಮಗೂ ಕೂಡ ಹಾಗೇನಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಇಲ್ಲಿ ಮಕ್ಕಳು ಏನಾದರೂ ಹಣ್ಣನ್ನು ತಿನ್ನಬೇಕು ಅಂತ ಹೇಳ್ತಿದ್ರು. ತಿಂಡಿ ಆಗಿ ಸ್ವಲ್ಪ ಹೊತ್ತಿಗೆ ಹಣ್ಣನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸರಿಯಾಗಿ ತಿಂಡಿ ತಿನ್ನೋದೇ ಇಲ್ಲ. 1/4 ರೊಟ್ಟಿ ಅಥವಾ ಅರ್ಧ ರೊಟ್ಟಿ ತಿಂದ್ಕೊಂಡು ಎದ್ಬಿಡ್ತಾರೆ. ಅವ್ರಿಗೆ ಏನಿದ್ರು ಆಟಾಡೋ ಮೂಡ್ ಅಷ್ಟೇ. ಸೊ ತಕ್ಷಣ ಹಸಿವು ಆಗೇ ಆಗುತ್ತೆ. ಸೊ ದಿನ ಇಡೀ ಈ ರೀತಿಯಾಗಿ ಹಣ್ಣು ಸಪ್ಲೈ ಮಾಡ್ತಾನೆ ಇರಬೇಕು.
ಇದಾದಮೇಲೆ ಅಪ್ಪ ಮಧ್ಯಾಹ್ನದ ಹೊತ್ತಿಗೆ ಮಾರ್ಕೆಟಿಗೆ ಹೋಗಿ ಬಂದರು. ಬರಬೇಕಾದ್ರೆ ಒಂದಷ್ಟು ಅಪ್ಪೆ ಮಿಡಿಯನ್ನು ಕೂಡ ಹಿಡ್ಕೊಂಡು ಬಂದಿದ್ದಾರೆ. ಆಲ್ಮೋಸ್ಟ್ ಒಂದು 150-200 ಮಿಡಿ ಇದೆ ಇದರಲ್ಲಿ. ಸೊ ಇದನ್ನು ಸಂಜೆ ಮೇಲೆ ನಾವು ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಹೊರಗಿಡೋಣ, ಆಮೇಲೆ ಉಪ್ಪು ನೀರಲ್ಲಿ ಹಾಕಿಟ್ರಾಯ್ತು ಅಂತ ಅಮ್ಮ ಹೇಳ್ತಿದ್ರು. ಸೊ ಮಕ್ಕಳಿಗೆ ಫುಲ್ ಎಕ್ಸೈಟ್ಮೆಂಟು. ತಾವು ಈ ಮಾವಿನ ಮಿಡಿಗಳನ್ನು ಹಿಡ್ಕೊಳ್ತೀವಿ, ಒಂದಷ್ಟು ಫೋಟೋಸ್ ಅಮ್ಮ ಅಂತ ಹೇಳ್ತಿದ್ರು. ಸೊ ಅವ್ರದ್ದು ಫೋಟೋಸ್ನೆಲ್ಲ ತೆಗೆದಿದ್ದಾಯಿತು. ಆಲ್ಮೋಸ್ಟು ಇವಾಗ ಸಂಜೆ ಆಗೋದ್ರಲ್ಲಿತ್ತು. ಅಷ್ಟೊತ್ತಿಗೆ ನಾನು ನನ್ನ ತಂಗಿ ಏನು ಯೋಚನೆ ಮಾಡಿದ್ವಿ ಅಂದರೆ, ಮಕ್ಕಳಿಗೆ ಆ್ಯಪಲ್ ರೆಡ್ ಆ್ಯಪಲ್ ಅನ್ನೋ ಒಂದು ಹಾಡು ಇತ್ತೀಚೆಗೆ ತುಂಬಾ ವೈರಲ್ ಆಗಿತ್ತಲ್ವ. ಸೊ ಆ ಒಂದು ರೈಮ್ಗೆ ಒಂದು ರೀಲ್ಸ್ ಮಾಡ್ಸೋಣ ಅಂತ ತುಂಬಾ ಟ್ರೈ ಮಾಡ್ತಾ ಇದ್ವಿ. ಸೊ ಅವರು ಫಸ್ಟಿಗೆ ತುಂಬ ಜನ ಮಕ್ಕಳು ಬೇಕು ಅಮ್ಮ, ಹೆಂಗೆ ಅಂತ ಹೇಳ್ತಿದ್ರು. ಸೊ ಆಮೇಲೆ ಇಬ್ಬರೇ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕರೆಕ್ಟಾಗಿ ಹೇಳ್ಕೊಟ್ವಿ. ಒಬ್ಬರಾದ್ಮೇಲೆ ಒಬ್ಬರು ಹಿಂದೆ ಬಂದು ನಿಂತ್ಕೊಳ್ಳಿ, ಹಾಗೆ ನಿಮ್ಮದೇನು ಲೈನ್ ಇದೆ ಅದನ್ನು ಹೇಳಿ, ಜೊತೆಗೆ ನೀವು ಫ್ರೂಟ್ಸ್ ಕೂಡ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ವಿ. ಫೈನಲಿ ಅವರ ರೀಲ್ ಕೂಡ ಚೆನ್ನಾಗಿ ಬಂದಿದೆ. ಮತ್ತು ನೆಕ್ಸ್ಟ್ ಯಾವಾಗಾರು ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ಮಕ್ಕಳಿಗೆ ಏನಾದರೂ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾವು ಒಂಚೂರು ಪ್ರೋತ್ಸಾಹ ಕೊಟ್ಟರೆ ಸಾಕು, ಅವರು ಮಸ್ತಾಗಿ ಅದನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ರೀಲ್ ಕೂಡ ನಾವು ಮಾಡಿ ಮಕ್ಕಳೇ ಅಂತ ಹೇಳಲಿಲ್ಲ, ಅವರಾಗೆ ಒಂದು ಇನಿಷಿಯೇಟಿವ್ ತೊಗೊಂಡು ಅಮ್ಮ ಮಾಡಿಸಿ, ನಾವು ಆ್ಯಪಲ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ 2 ಮಕ್ಕಳು ಇದ್ದರು ಮತ್ತು ಎಲ್ಲ ಥರದ ಹಣ್ಣುಗಳು ಇತ್ತು ಮನೇಲಿ. ಹಾಗಾಗಿ ಸರಿ ಮಾಡೋಣ ಅಂತ ಮಾಡಿಸಿದ್ದಾಯಿತು. ಲಾಸ್ಟಿಗೆ ಮಾತ್ರ ಇದಿರಲಿಲ್ಲ, ಗ್ರೇಪ್ಸ್ ಬರುತ್ತಲ್ವ, ಗ್ರೇಪ್ಸ್ ಬ್ಲ್ಯಾಕ್ ಗ್ರೇಪ್ಸ್. ಆ ಟೈಮಲ್ಲಿ ಗ್ರೇಪ್ಸ್ ಇರಲಿಲ್ಲ. ಏನು ಮಾಡೋದಮ್ಮ, ಮಾಡೋದು ಬೇಡವಾ ಅಂತ ಹೇಳ್ತಿದ್ರು. ಇಲ್ಲ, ಇಟ್ಸ್ ಓಕೆ, ಡೇಟ್ಸ್ ಅಂತ ಇದೆ ಮನೇಲಿ, ಡೇಟ್ಸನ್ನು ಕೊಡ್ತೀನಿ. ಸೊ ನೀವು ಡೇಟ್ಸ್ ಬ್ರೌನ್ ಡೇಟ್ಸ್ ಅಂತ ಹೇಳಿಬಿಡಿ, ಅದು ಕವರಪ್ ಆಗುತ್ತೆ ಅಂತ ಹೇಳಿದ್ದಾಯಿತು. ಸೊ ಅವರು ಕೂಡ ಹಾಗೆ ಮಾಡಿದರು. ಅದಾದಮೇಲೆ ಬಾಸ್ಕೆಟನ್ನು ತೊಗೊಂಡು ವಾಪಸ್ಸು ಇಟ್ಟು ಬರ್ತೀವಿ ಅಂತ ಮಕ್ಕಳೇನೋ ಹೋದರು. ಸೊ ನಾನು ಇದನ್ನು ಒಂದು ಟೈಮ್ ಲ್ಯಾಪ್ಸ್ಗೆ ಹಾಕಿಟ್ಕೊಂಡಿದ್ದೆ. ಅಲ್ಲಿ ರೆಕಾರ್ಡಿಂಗ್ ಮಾಡೋದಲ್ಲದೇ ಒಂದು ಟೈಮ್ ಲ್ಯಾಪ್ಸ್ ಇರಲಿ ನೋಡೋಣ ಅಂಥೇಳಿ. ಸೊ ಅದು ಕೂಡ ನಾನಿಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾಯಿತು. ನನಗೆ ಸ್ವಲ್ಪ ಹೊತ್ತು ಮರ್ತೇ ಹೋಗಿತ್ತು, ನಾನು ಟೈಮ್ ಲ್ಯಾಪ್ಸಿಗೆ ಹಾಕಿಟ್ಟಿದ್ದೀನಿ ಅಂತೇಳಿ. ಆಮೇಲೆ ಮೊಬೈಲ್ ತೊಗೊಂಡಿದ್ದಾಯಿತು. ಇಲ್ಲಿ ನೋಡಿ ಅಮ್ಮ ಬಂದರು. ಇವಾಗ ನಾವು ಮಾವಿನಕಾಯನ್ನೆಲ್ಲ ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ನಂತರ ಅದನ್ನು ಹರಗಿಡೋಣ ಅಂಥೇಳಿ ಇಲ್ಲೊಂದು ಪಂಚೆ ಬಟ್ಟೆಯನ್ನು ಹಾಸಿ ಇಟ್ಕೊಂಡಿದ್ದಾರೆ. ಇವಾಗ ಇದನ್ನೆಲ್ಲ ಒಂದು ಟಬ್ಬಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡು ಬಂದಿದ್ದಾರೆ. ಅದಕ್ಕೆ ನೀರಿಗೆ ನಾವು ತೊಟ್ಟಿನ ಸಮೇತ ಈ ಒಂದು ಮಾವಿನ ಮಿಡಿಗಳನ್ನು ಹಾಕಿ ತೊಳೆದಿಟ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಮಾವಿನ ಮಿಡಿಯನ್ನು ತೊಳಿತಾ ತಮ್ಮ ಬಾಲ್ಯದ ದಿನಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ರು. ಹೇಗೆ ಅವರ ಹಳ್ಳಿಯಲ್ಲಿ ಅಜ್ಜಿ ಜೊತೆ ಸೇರಿಕೊಂಡು, ಅವ್ರ ಅಮ್ಮನ ಜೊತೆ ಸೇರಿಕೊಂಡು ಮಾವಿನ ಮಿಡಿನೆಲ್ಲ ಹಾಕ್ತಿದ್ರು, ಮತ್ತು ಅದನ್ನು ಚೆಟ್ ಹಾಕೋ ಪ್ರೋಸೆಸ್ಸು ಎಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ರು. ಸೊ ನಮಗೇನೋ ಇದೊಂದು ಸ್ಪೆಷಲ್ ಎಮೋಷನ್ ಅಂತಲೇ ಹೇಳ್ಬೋದು. ಅಪ್ಪೆ ಮಿಡಿ ಅಥವಾ ಮಾವಿನ ಮಿಡಿ ನಮ್ಗೆ ತುಂಬಾ ಖುಷಿ. ನಾನು ಕೂಡ ಬ್ಯಾಂಗ್ಳೂರಲ್ಲಿ ಅಪ್ಪೆ ಮಿಡಿ ಸಿಕ್ಕಿದಾಗ ಅದನ್ನು ವ್ಲಾಗಲ್ಲೆಲ್ಲ ಹೇಳಿದ್ದೆ, ನಾನು ಹೇಗೆ ಅದನ್ನು ಉಪ್ಪಲ್ಲಿ ಹಾಕಿಟ್ಟು ಬಂದಿದ್ದೀನಿ ಅಂತ ಹೇಳಿ. ಹಸ್ಬೆಂಡ್ ಹೇಳ್ತಾಯಿದ್ರು, 1-2 ಮಾವಿನ ಮಿಡಿ ಕೊಳ್ತು ಹೋಗೋ ಥರ ಕಾಣಿಸ್ತಾ ಇದೆ, ನೋಡೋಣ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂಥೇಳಿ. ಸೊ ಎಲ್ಲ ಮಾವಿನ ಮಿಡಿಗಳು ಇವಾಗ ಅಂದರೆ ಸ್ವಲ್ಪ ಶ್ರಿಂಕ್ ಆಗಿದೆಯಂತೆ ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ನಾನು ಬೆಂಗಳೂರಿಗೆ ಹೋದಾಗಲೇ ನೋಡಬೇಕು ಅದರ ಕತೆ ಏನಾಗಿದೆ ಅಂಥೇಳಿ. ಸೊ ಇಲ್ಲಿ ನಾನು ವೀಡಿಯೋಸನ್ನು ಮಾಡ್ಕೊಳ್ಳೋಣ ಅಂಥೇಳಿ ಅಮ್ಮಂಗೆ ಹಂಗೆ ಮಾಡು ಹಿಂಗೆ ಮಾಡು ಅಮ್ಮ ಹೆಲ್ಪ್ ಮಾಡು ಅಂತ ಹೇಳ್ತಿದ್ದೆ. ಅಮ್ಮನೂ ಕೂಡ ಪಾಪ ನನ್ನ ಜೊತೆ ನೀಟಾಗಿ ಸಪೋರ್ಟ್ ಮಾಡಿ ನನಗೆ ವೀಡಿಯೋಕ್ಕೆ ಹೆಲ್ಪ್ ಮಾಡ್ತಿದ್ರು. ಏನೇ ಹೊಸದು ಮಾಡಿದ್ರು, ತಂಗಿ ವೀಡಿಯೋ ಮಾಡ್ಕೊಳ್ತೀಯ ಅಂತ ಕೇಳಿ ಪಾಪ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾರು ಕೂಡ ಏನಕ್ಕೆ ಮಾಡ್ಕೊತೀಯ, ಅದೇನಕ್ಕೆ ಹಾಕ್ತೀಯ ಅಂತೆಲ್ಲೂ ಹೇಳೋದಿಲ್ಲ. ಸೊ ಅದೊಂದು ನಂಗೆ ತುಂಬಾ ಖುಷಿ ವಿಷಯ. ಸೊ ಈಗ ಇಲ್ಲಿ ನಾವು ಉಪ್ಪಲ್ಲಿ ಕೂಡ ಹಾಕಿಟ್ಟಿದ್ದಾಯಿತು. ಹಾಗೆ ಇವತ್ತು ಸಂಜೆ ಅಮ್ಮ ಕೊಬ್ಬರಿ ಮಿಠಾಯಿ ಕೂಡ ಮಾಡಿದರು. ಅದರ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಒಂದಷ್ಟು ಫೈಲ್ಸು ಕರಪ್ಟಾಗಿ ನಾನು ವೀಡಿಯೋಸ್ಗೆ ಹಾಕೋಕ್ಕಾಗ್ತಿಲ್ಲ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಹೆಚ್ಚೆಚ್ಚು ವ್ಲಾಗ್ಸ್ಗಳು ಬರೋದಿದೆ. ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.